ದ ನೈಟ್ ಏಜೆಂಟ್ ಸೀರೀಸ್ನ ಸ್ಟಾರ್ಟಿಂಗಲ್ಲಿ ಒಬ್ಬ ವ್ಯಕ್ತಿ ಟ್ರೈನಲ್ಲಿ ಹೋಗ್ತಾ ಇರ್ತಾನೆ. ಅವನು ತುಂಬಾ ಪೊಲೈಟ್ ಆಗಿ ಬಿಹೇವ್ ಮಾಡ್ತಿದ್ದ. ಅದೇ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಿದ್ದ ತಾಯಿ ಮಗಳಿಗೆ ತನ್ನ ಸೀಟನ್ನು ಬಿಟ್ಟುಕೊಟ್ಟು ತಾನು ಆ ಪುಟ್ಟ ಹುಡುಗಿಯ ಜೊತೆ ತಮಾಷೆ ಮಾಡಿಕೊಂಡು ನಿಂತಿದ್ದ. ಆಗ ಅದೇ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಿದ್ದ ಮತ್ತೊಬ್ಬ ವ್ಯಕ್ತಿಯ ಮೇಲೆ ಇವನ ಕಣ್ಣು ಬೀಳುತ್ತೆ. ಆ ಅಪರಿಚಿತ ವ್ಯಕ್ತಿ ತನ್ನ ಬ್ಯಾಗ್ ಅನ್ನು ಸೀಟ್ನ ಕೆಳಗಿಟ್ಟು ನೆಕ್ಸ್ಟ್ ಸ್ಟೇಷನ್ ನಲ್ಲಿ ಇಳಿದು ಹೋಗಿ ಬಿಡ್ತಾನೆ. ಇವನಿಗೆ ಡೌಟ್ ಬಂದು ಆ ಬ್ಯಾಗ್ ಅನ್ನು ಚೆಕ್ ಮಾಡಿದಾಗ ಅದರಲ್ಲಿ ಬಾಂಬ್ ಇದ್ದಿದ್ದು ಗೊತ್ತಾಗುತ್ತೆ. ಅದು ಆಟೋಮೆಟಿಕ್ ಟ್ರೈನ್ ಆಗಿದ್ದರಿಂದ ಎಮರ್ಜೆನ್ಸಿ ಬ್ರೇಕ್ ಇಂದಾನೇ ನಿಲ್ಲಿಸ್ತಾನೆ. ನಂತರ ಗೊತ್ತಾಗುತ್ತೆ ಅವನೊಬ್ಬ FBI ಏಜೆಂಟ್ ಅಂತ. ಪ್ಯಾಸೆಂಜರ್ಸ್ ಹತ್ತಿರ ಟ್ರೈನ್ ಇಂದ ಇಳಿದು ಹೋಗೋಕೆ ಹೇಳ್ತಾನೆ. ಬಾಂಬ್ ಇರುವ ವಿಷಯ ಕೇಳಿದ ಪ್ಯಾಸೆಂಜರ್ಸ್ಗೆ ಗಾಬರಿಯಾಗಿ ಬಡ್ಕೊಳ್ತಾರೆ. ಒಂದಷ್ಟು ಜನ ಹೇಗೋ ಹೊರಗೆ ಹೋಗಿರ್ತಾರೆ. ಈ ಏಜೆಂಟ್ ಅದೇ ತಾಯಿ ಮಗಳನ್ನ ಹೊರಗೆ ಹಾಕ್ತಾ ಇರ್ತಾನೆ. ಅಷ್ಟೊತ್ತಿಗೆ ಸರಿಯಾಗಿ ಆ ಬಾಂಬ್ ಸ್ಫೋಟ ಆಗತ್ತೆ. ಅದೃಷ್ಟ ನೆಟ್ಟಗಿತ್ತು, ತಾಯಿಗೆ ಸ್ವಲ್ಪ ಡ್ಯಾಮೇಜ್ ಆಗಿತ್ತು. ಮಗಳು ಹಾಗೂ ಉಳಿದ ಪ್ಯಾಸೆಂಜರ್ಸ್ ಸೇಫ್ ಆಗಿದ್ರು. ಈಗ ಅದೇ ಏಜೆಂಟ್, ಅವನ ಹೆಸರು ಪೀಟರ್ ಅಂತ. ಅವನಿಗೆ ಜನರ ಗುಂಪಲ್ಲಿ ಮತ್ತದೇ ಬಾಂಬರ್ ಕಣ್ಣಿಗೆ ಬಿದ್ದಿದ್ದ. ತನಗೆ ಅಲ್ಪ ಸ್ವಲ್ಪ ಗಾಯ ಆಗಿ ರೆಸ್ಟ್ನ ಅವಶ್ಯಕತೆ ಇದ್ದರೂ ಆ ಬಾಂಬರ್ ಹಿಂದೆ ಓಡ್ತಾನೆ. ಸುಮಾರು ದೂರ ಚೇಸಿಂಗ್ ಮಾಡಿ ಗ್ಯಾರ್ಬೇಜ್ ಏರಿಯಾಗೆ ಬಂದಾಗ ಬಾಂಬರ್ ತಪ್ಪಿಸಿಕೊಂಡಿದ್ದ. ಇದು ತನ್ನ ಮೇಲೆ ರಿವರ್ಸ್ ಅಟ್ಯಾಕ್ ಮಾಡೋಕೆ ಬಾಂಬರ್ ಅಡಗಿಕೊಂಡಿರುವುದು ಅಂತ ಪೀಟರ್ಗೆ ಗೊತ್ತಾಗಿ ಗನ್ ಹಿಡಿದು ನಿಲ್ತಾನೆ. ಅದೇ ರೀತಿ ಬಾಂಬರ್ ಹಿಂದೆಯಿಂದ ಅಟ್ಯಾಕ್ ಮಾಡಿದ್ದ. ಇಬ್ಬರಲ್ಲೂ ಹೊಡೆದಾಟ ಆಗಿ ಕೊನೆಗೆ ಬಾಂಬರ್ ಎಸ್ಕೇಪ್ ಆಗ್ತಾನೆ. ಇದರಲ್ಲಿ ಪೀಟರ್ಗೆ ಮತ್ತಷ್ಟು ಇಂಜುರಿ ಆಗಿತ್ತು. ಇನ್ನು ಬೇರೆ ಸೀನ್ನಲ್ಲಿ ಒಬ್ಬಳು ಹುಡುಗಿ ಹೊಸ ಕೆಲಸಕ್ಕೆ ಜಾಯಿನ್ ಆಗಿದ್ದಳು. ಅವಳಿಗೆ ಆ ಕೆಲಸ ಅಂದ್ರೆ ಡ್ರೀಮ್ ಜಾಬ್ ಅಂತೆ. ಅವಳ ಹೆಸರು ರೋಸ್ ಅಂತ. ಈ ಹುಡುಗಿ ಹತ್ತಿರ ಆಮೇಲೆ ಬರುವ. ಈಗ ಬಾಂಬ್ ಬ್ಲಾಸ್ಟ್ ಆಗಿ 1 ವರ್ಷ ಕಳೆದಿತ್ತು. ಪೀಟರ್ ಆಫೀಸ್ಗೆ ಹೋಗಿದ್ದ. ಅಲ್ಲಿ ಅವನ ಸೀನಿಯರ್ ಆಫೀಸರ್ ಡಯಾನ್ ಫಾರ್ ಇವನಿಗೆ ವಾರ್ನಿಂಗ್ ಕೊಡ್ತಾಳೆ. ಅಂದ್ರೆ ಅಲ್ಲಿರುವ ಅಷ್ಟು ಆಫೀಸರ್ಸ್ ಪೈಕಿ ಇವನ ಬಗ್ಗೆ ಕಾಳಜಿ ಇದ್ದಿದ್ದು ಅವಳಿಗೆ ಮಾತ್ರ ಆಗಿತ್ತು. ಈ ಪೀಟರ್ ಒಬ್ಬ ಪತ್ರಕರ್ತನಿಗೆ ಹೊಡೆದು ಬಂದಿದ್ದ. ಅದು ಯಾಕೆ ಅಂದ್ರೆ ಆ ಪತ್ರಕರ್ತ ಡೈರೆಕ್ಟ್ ಆಗಿ 1 ವರ್ಷದ ಹಿಂದೆ ನಡೆದಿದ್ದ ಬಾಂಬಿಂಗ್ ಅಲ್ಲಿ ಪೀಟರ್ ಕೂಡ ಶಾಮೀಲಾಗಿದ್ದ ಅನ್ನೋ ಆರೋಪವನ್ನ ಹಾಕಿದ್ದ. ಜೊತೆಗೆ ಇವನ ತಂದೆಯನ್ನು ದೇಶದ್ರೋಹಿ ಅಂತ ಹೇಳ್ತಿದ್ದ. ಅದೇ ಕೋಪಕ್ಕೆ ಪೀಟರ್ ಅವನಿಗೆ ಬಾರಿಸಿದ್ದಾಗಿತ್ತು. ಅದನ್ನೇ ಬೇಡ, ಈ ಪ್ರೆಸ್ ಅವರು ಏನಾದ್ರೂ ಕೇಳಿದ್ರೆ ನೋ ಕಾಮೆಂಟ್ಸ್ ಅಂತ ಹೇಳಿ ಮೂವ್ ಆನ್ ಆಗೋ ಅಂತ ಆಫೀಸರ್ ಪಾರ್ ಅವನಿಗೆ ವಾರ್ನ್ ಮಾಡ್ತಿದ್ದಳು. ಇನ್ನು ಇವನ ಕೆಲಸ ಸಂಪೂರ್ಣ FBI ಯಲ್ಲೇ ಡೌನ್ ಗ್ರೇಡೆಡ್ ಆಗಿತ್ತು. ವೈಟ್ ಹೌಸ್ ನ ಬೇಸ್ಮೆಂಟ್ ಅಲ್ಲಿ ಕುಳಿತು ಯಾರಿದಾದ್ರೂ ಕಾಲ್ ಬಂದ್ರೆ ಪಿಕ್ ಮಾಡಿ ರೆಸ್ಕ್ಯೂ ಟೀಮ್ ಕಳಿಸೋದು ಆಗಿತ್ತು. ಇವನಿಗಿದ್ದ ಕೆಪಾಸಿಟಿಗೆ ಆ ಕೆಲಸ ಸೂಟ್ ಆಗಲ್ಲ, ಪ್ರಮೋಷನ್ ಬೇಕು ಅಂತ ಪ್ರಯತ್ನ ಪಡ್ತಿದ್ದ. ಆದರೆ ಈ ತರ ರಿಮಾರ್ಕ್ ಬಂದ್ರೆ ಪ್ರಮೋಷನ್ ಸಾಧ್ಯ ಇಲ್ಲ ಅಂತ ಆಫೀಸರ್ ಫಾರ್ ಹೇಳ್ತಿದ್ದಳು. ಇನ್ನು ಪೀಟರ್ ಕೆಲಸ ಮಾಡ್ತಿದ್ದ ವೈಟ್ ಹೌಸ್ ನ ಹೆಡ್ ಆಫೀಸರ್ ಹಾಕಿನ್ಸ್ ಆಗಿದ್ದ. ಅವನಿಗೆ ಪೀಟರ್ನ ಕಂಡ್ರೆ ಆಗ್ತಾ ಇರಲಿಲ್ಲ. ಎಲ್ಲಾ ವಿಷಯದಲ್ಲಿ ಬೈಯೋದು, ವರ್ಕ್ ಪ್ರೆಷರ್ ಹೆಚ್ಚು ಮಾಡೋದೆಲ್ಲ ಮಾಡ್ತಿದ್ದ. ಪೀಟರ್ ಫಾರ್ ಜೊತೆಗೆ ಕ್ಲೋಸ್ ಇರುವುದು ಈ ಹಾಕಿನ್ಸ್ಗೆ ಉರಿಯಾಗ್ತಿತ್ತು. ಇನ್ನು ರೋಸ್ ಇದ್ದಲ್ಲಿ ಹೋಗುವ. ಅವಳು ಈಗ ಇರೋದು ಅಂಕಲ್ ಹೆನ್ರಿ ಮನೆಯಲ್ಲಿ. ಆ ರಾತ್ರಿ ಅವಳ ಅಂಕಲ್ ಆಂಟಿ ಮನೆಗೆ ಬಂದಿದ್ರು. ಸದ್ಯಕ್ಕೆ ಮಾಡ್ತಿದ್ದ ಕೆಲಸದಿಂದ ಇವಳನ್ನ ಕಿತ್ತಾಗಿದ್ರು. ಜೊತೆಗೆ ಇವಳ ಬ್ಯಾಂಕ್ ಅಕೌಂಟ್ ಅನ್ನು ಸೀಸ್ ಮಾಡಿ ಟೋಟಲ್ ಆಗಿ ಇವಳನ್ನ ರೋಡ್ ಮೇಲೆ ನಿಲ್ಲಿಸಿದ್ರು. ಹಾಗಾಗಿ ಇವಳು ಈಗ ಅಂಕಲ್ ಆಂಟಿ ಮನೆಯಲ್ಲೇ ಸೆಟಲ್ ಆಗಿದ್ಲು. ಅವರಿಗೂ ಏನೂ ತೊಂದರೆ ಇಲ್ಲ. ಇವಳ ಸಿಚುವೇಶನ್ ನೋಡಿ ಅಲ್ಲೇ ಉಳಿದುಕೊಳ್ಳಲು ಪರ್ಮಿಷನ್ ಕೊಟ್ಟಿದ್ರು. ಇನ್ನು ರಾತ್ರಿ ರೋಸ್ಗೆ ಎಚ್ಚರ ಆದಾಗ ಆಂಟಿ ಎಮ್ಮಾ ಹಾಗೂ ಹೆನ್ರಿ ಮಾತಾಡ್ತಾ ಇದ್ದದ್ದು ಕೇಳಿಸುತ್ತೆ. ನೆಟ್ವರ್ಕ್ ಹಾಗೂ ಎಲೆಕ್ಟ್ರಿಸಿಟಿ ಎರಡೂ ಇರಲಿಲ್ಲ. ಕೆಳಗಡೆ ಅಂಕಲ್ ಆಂಟಿ ಮನೆಯನ್ನು ಬಿಟ್ಟು ಹೋಗೋಕೆ ಸಾಧ್ಯ ಇಲ್ಲ, ಡಿಫೆಂಡ್ ಮಾಡಲೇಬೇಕು, ರೋಸ್ ಮೇಲೆ ಮಲಗಿದ್ದಾಳೆ ಅಂತ ಹೇಳ್ತಿದ್ದರು. ಜೊತೆಗೆ ವೈಟ್ ಹೌಸ್ ಅಲ್ಲಿ ಯಾರನ್ನೂ ನಂಬೋ ಹಾಗಿಲ್ಲ, ನಮ್ಮ ಹತ್ರ ಇರುವ ಡಾಕ್ಯುಮೆಂಟ್ ಅನ್ನ ಸುಟ್ಟು ಹಾಕೋಣ, ಒಂದೇ ಒಂದು ಸುಳಿವು ಸಿಗಬಾರದು ಅಂತ ಹೇಳ್ತಿದ್ದರು. ಆಗ ಅಲ್ಲಿಗೆ ರೋಸ್ ಬರ್ತಾಳೆ. ಅಂಕಲ್ ಆಂಟಿ ಇಬ್ಬರು ಗಾಬರಿಯಲ್ಲಿ ಇದ್ದರು. ಇವಳಿಗೆ ಒಂದು ಚೀಟಿ ಕೊಟ್ಟು ಅದರಲ್ಲಿ ಇರೋ ನಂಬರ್ಗೆ ಕಾಲ್ ಮಾಡಿ ನೈಟ್ ಆಕ್ಷನ್ ಅಂತ ಹೇಳಿ ಸೀಕ್ರೆಟ್ ಕೋಡ್ ಅನ್ನ ಹೇಳಬೇಕು. ಆದರೆ ಇಲ್ಲಿ ನೆಟ್ವರ್ಕ್ ಇಲ್ಲ. ಹಾಗಾಗಿ ಬೆಟ್ಟದ ಕೆಳಗೆ ಇರೋ ಪಕ್ಕದ ಮನೆಗೆ ಹೋಗು ಅಂತ ರೋಸ್ ಹತ್ತಿರ ಹೇಳಿ ಕಳಿಸ್ತಾರೆ. ಅವಳು ಅಲ್ಲಿಂದ ಹೋಗಿದ್ದೆ ಅಂಕಲ್ ಆಂಟಿ ಮೇಲೆ ಅಟ್ಯಾಕ್ ಆಗುತ್ತೆ. ಈ ಅಟ್ಯಾಕ್ ಅಲ್ಲಿ ಇಬ್ಬರನ್ನು ಅಸಾಸಿನ್ಗಳು ಕೊಂದು ಹಾಕ್ತಾರೆ. ಇದರಲ್ಲಿ ಆಂಟಿಯನ್ನು ಕೊಲ್ಲುತ್ತಿದ್ದ ಕಿಲ್ಲರ್ನ ಕಣ್ಣಿಗೆ ರೋಸ್ ಕಂಡಿದ್ದಳು. ಅವನಿಗೆ ಈಗ ಐ ವಿಟ್ನೆಸ್ ಅನ್ನು ಕೊಲ್ಲಬೇಕಿತ್ತು. ಹಾಗಾಗಿ ಅವಳನ್ನ ಚೇಸ್ ಮಾಡ್ತಾನೆ. ರೋಸ್ ಪಕ್ಕದ ಮನೆಗೆ ಬಂದು ಅಂಕಲ್ ಆಂಟಿ ಕೊಟ್ಟಿದ್ದ ನಂಬರ್ಗೆ ಡಯಲ್ ಮಾಡ್ತಾಳೆ. ಅದು ಕನೆಕ್ಟ್ ಆಗಿದ್ದು ಪೀಟರ್ಗೆ. ಇವಳು ಹೇಳಿದ ಕೋಡ್ನ ಪ್ರಕಾರ ಅವನು ಫೈಲ್ ಚೆಕ್ ಮಾಡಿದಾಗ ಅದರಲ್ಲಿ ಕ್ಯಾಂಪೆಲ್ ಹಾಗೂ ಗೆಜಲ್ ಎಂಬ ಹೆಸರು ಮೆನ್ಷನ್ ಆಗಿತ್ತು. ಹಾಗಾಗಿ ಇವಳು ಎಮರ್ಜೆನ್ಸಿ ಇಟ್ಕೊಂಡು ರಾಂಗ್ ನಂಬರ್ಗೆ ಕಾಲ್ ಮಾಡಿದ್ದು ಅಂತ ಪೀಟರ್ ಅಂದುಕೊಳ್ತಾನೆ. ಆದರೆ ಇವಳ ಕಾಲ್ ಅನ್ನ ಇಗ್ನೋರ್ ಮಾಡಲ್ಲ. ಲೋಕಲ್ ಪೊಲೀಸ್ಗೆ ಇವಳ ಅಡ್ರೆಸ್ ಕೊಟ್ಟು ರೆಸ್ಕ್ಯೂ ಟೀಮ್ ಕಳಿಸೋಕೆ ಹೇಳ್ತಾನೆ. ಜೊತೆಗೆ ಫಾರ್ ಹಾಗೂ ಹಾಕಿನ್ಗೆ ನೈಟ್ ಆಕ್ಷನ್ ಕಾಲ್ ಬಂದಿರುವುದಾಗಿ ತಿಳಿಸ್ತಾನೆ. ಇಷ್ಟರಲ್ಲಿ ರೋಸ್ ಮತ್ತು ಪ್ಯಾನಿಕ್ ಆಗಿದ್ದಳು. ಹೊರಗೆ ನೋಡಿದ್ರೆ ಅದೇ ಕಿಲ್ಲರ್ ಟಾರ್ಚ್ ಹಿಡ್ಕೊಂಡು ಸರ್ಚಿಂಗ್ ಮಾಡ್ತಿದ್ದ. ಇಲ್ಲಿನ ಸಿಚುವೇಶನ್ ಅನ್ನು ಪೀಟರ್ಗೆ ರೋಸ್ ಹೇಳ್ತಾಳೆ. ಅದಕ್ಕೆ ಪೀಟರ್ ಇವಳ ಹತ್ತಿರ ಬಾತ್ರೂಮ್ಗೆ ಹೋಗಿ ಡೋರ್ ಅನ್ನ ಒಳಗಿಂದ ಲಾಕ್ ಮಾಡಲು ಹೇಳ್ತಾನೆ. ನಂತರ ಇವಳಿಗೆ ದೂರದಲ್ಲಿರುವ ಬೆಡ್ರೂಮ್ಗೆ ಹೋಗಿ ವಾರ್ಡ್ರೋಬ್ ಅಲ್ಲಿ ಅಡಗಿ ಕುಳಿತುಕೊಳ್ಳಲು ಹೇಳ್ತಾನೆ. ಯಾಕೆಂದ್ರೆ ಇವಳನ್ನ ಆ ಕಿಲ್ಲರ್ ಹುಡುಕಲು ಟೈಮ್ ತಗೊಂಡ್ರೆ ಅಷ್ಟರಲ್ಲಿ ರೆಸ್ಕ್ಯೂ ಟೀಮ್ ಅಲ್ಲಿಗೆ ಬಂದಿರುತ್ತೆ ಅಂತ. ಇವಳು ಹಾಗೆ ಮಾಡ್ತಾಳೆ. ಕಿಲ್ಲರ್ ಒಳಗೆ ಬಂದವನು ಇಡೀ ಮನೆಯನ್ನ ರೌಂಡ್ ಹೊಡೆದು ಇವಳು ಲಾಕ್ ಮಾಡಿದ ಬಾತ್ರೂಮ್ ಒಳಗೆ ಇವಳಿದ್ದಾಳೆ ಅಂತ ತಿಳಿದು ಡೋರ್ ಒಡೆಯಲು ಪ್ರಯತ್ನ ಮಾಡ್ತಾನೆ. ಇವಳು ಸೈಲೆಂಟ್ ಆಗಿ ಕೂತ್ಕೊಂಡು ವಾರ್ಡ್ರೋಬ್ ನ ಸಂಧಿಯಿಂದ ಕಿಲ್ಲರ್ ಏನು ಮಾಡ್ತಿದ್ದಾನೆ ಅಂತ ನೋಡ್ತಿದ್ದಳು. ಅವನು ಬಾತ್ರೂಮ್ ನ ಡೋರ್ ಒಡೆದು ಒಳಗಡೆ ನೋಡಿದಾಗ ಅಲ್ಲಿ ಯಾರೂ ಕಾಣಲ್ಲ. ನಂತರ ಹುಡುಕುತ್ತಾ ಬೆಡ್ರೂಮ್ಗೆ ಬರ್ತಾನೆ. ಇವಳಿಗೆ ಪ್ರಾಣ ಗಂಟಲಿಗೆ ಬಂದಿತ್ತು. ಪ್ಯಾನಿಕ್ ಅಟ್ಯಾಕ್ ಆಗಿ ಪ್ರಜ್ಞೆ ತಪ್ಪೋದೊಂದೇ ಬಾಕಿ. ವಾರ್ಡ್ರೋಬ್ ನ ಬಾಗಿಲು ಓಪನ್ ಮಾಡ್ತಾನೆ. ಇನ್ನೇನು ಕಥೆ ಮುಗೀತು ಅಂತ ನೋಡಿದ್ರೆ ಅಲ್ಲಿಗೆ ಬಂದಿದ್ದು ರೆಸ್ಕ್ಯೂ ಟೀಮ್ ಆಗಿತ್ತು.
ಕಿಲ್ಲರ್ ಕಿಟಕಿ ಹಾರಿ ತಪ್ಪಿಸಿಕೊಂಡು ಹೋಗಿದ್ದ. ಇನ್ನು ಪೀಟರ್ಗೆ ಫಾರ್ ಇಂದ ಕಾಲ್ ಬಂದಿತ್ತು. ಅವನು ಫಾರ್ ಹತ್ತಿರ ನೈಟ್ ಆಕ್ಷನ್ ಹಾಗೂ ಹುಡುಗಿ ಹೇಳಿದ ಡೀಟೇಲ್ಸ್ ಬಗ್ಗೆ ಸಂಪೂರ್ಣ ಹೇಳ್ತಾನೆ. ಅದಕ್ಕೆ ಫಾರ್ ಪೀಟರ್ ಹತ್ತಿರ, ನಿನಗೆ ಇನ್ನು ಮೇಲೆ ಆ ಹುಡುಗಿಯನ್ನ ನೋಡಿಕೊಳ್ಳುವುದೇ ಕೆಲಸ, ಅವಳನ್ನ ಸ್ಪಾಟ್ ಇಂದ ದೂರ ತಗೊಂಡು ಹೋಗು, ಅವಳು ಈಗ ಟಾರ್ಗೆಟ್, ನಿನ್ನ ಜಾಗಕ್ಕೆ ಬೇಸ್ಮೆಂಟ್ ಅಲ್ಲಿ ಕುಳಿತುಕೊಳ್ಳಲು ಬೇರೆ ಜನರನ್ನ ಅರೇಂಜ್ ಮಾಡ್ತೇನೆ ಅಂತ ಹೇಳ್ತಾಳೆ. ಇಷ್ಟನ್ನ ಬಿಟ್ಟರೆ ಆ ಹುಡುಗಿ ಯಾಕೆ ಅಷ್ಟೊಂದು ಇಂಪಾರ್ಟೆಂಟ್ ಅಂತ ಫಾರ್ ಹೇಳಲ್ಲ. ಜೊತೆಗೆ ಅವಳನ್ನ ಸೀಕ್ರೆಟ್ ಆಗಿ ಇಡಬೇಕು, ಅವಳಿಗೂ ಯಾವ ವಿಷಯನೂ ಗೊತ್ತಾಗಬಾರದು ಅಂತ ಹೇಳ್ತಾಳೆ. ಈಗ ಸ್ಪಾಟ್ಗೆ ಪೀಟರ್ ಬರ್ತಾನೆ. ಅಲ್ಲಿ ಹಾಕಿನ್ಸ್ ಮೊದಲಿಗೆ ಬಂದಿದ್ದ. ಪೀಟರ್ ಈ ವಿಟ್ನೆಸ್ ಅನ್ನು ಫಾರ್ ತನಗೆ ಹ್ಯಾಂಡ್ ಓವರ್ ಮಾಡಿದ್ದಾಳೆ ಅಂತ ಹೇಳ್ತಾನೆ. ಫಾರ್ಳನ್ನು ಕಂಡು ಸಿಡಿಮಿಡಿ ಆಗ್ತಿದ್ದ ಹಾಕಿನ್ಸ್ಗೆ ಈ ವಿಷಯಕ್ಕೂ ಸಿಟ್ಟು ಬರುತ್ತೆ. ಆದರೆ ಫಾರ್ ಕಮಿಟಿಯಿಂದನೇ ಆರ್ಡರ್ ತಂದಿದ್ದಳು. ಇನ್ನು ಹೋಗುವಾಗ ರೋಸ್ ತನ್ನ ಅಂಕಲ್ ಆಂಟಿ ಬಗ್ಗೆ ಸುಮಾರಷ್ಟು ವಿಷಯ ತಿಳಿದುಕೊಳ್ಳಲು ಟ್ರೈ ಮಾಡ್ತಾಳೆ. ಅವರ ಪ್ರೊಫೆಷನ್, ರಾತ್ರಿ ಅವರಿಬ್ಬರ ಮೇಲೆ ಅಟ್ಯಾಕ್ ಆಗಿದ್ದು, ಕಾಲ್ ಮಾಡಿದಾಗ FBI ಸ್ವತಃ ಇನ್ವೆಸ್ಟಿಗೇಷನ್ಗೆ ಬಂದಿದ್ದು ಎಲ್ಲ ನೋಡಿ ಅವಳಿಗೆ ಕ್ಯೂರಿಯಾಸಿಟಿ ಹೆಚ್ಚಾಗಿತ್ತು. ಅದನ್ನ ಪೀಟರ್ ಹತ್ತಿರ ಕೇಳಿದರೆ ಅವನು ಹೇಳೋದೇ ಇಲ್ಲ. ಏನು ಹೇಳಬಾರದು ಅಂತ ಬಾಸ್ ಇಂದ ಆರ್ಡರ್ ಆಗಿದೆ ಅಂತ ಹೇಳ್ತಾನೆ. ಜೊತೆಗೆ ಅವಳನ್ನ ಅಲ್ಲಿಂದ ಸೀಕ್ರೆಟ್ ಲೊಕೇಶನ್ಗೆ ತಗೊಂಡು ಹೋಗೋದಾಗಿ ಹೇಳ್ತಾನೆ. ಅದಕ್ಕೂ ಮೊದಲು ಪೀಟರ್ ಅವಳನ್ನ ಕರೆದುಕೊಂಡು ತನ್ನ ಅಪಾರ್ಟ್ಮೆಂಟ್ಗೆ ಬರ್ತಾನೆ. ಅವಳಿಗೆ ತನ್ನದೇ ವಾರ್ಡ್ರೋಬ್ ಅಲ್ಲಿದ್ದ ಬಟ್ಟೆ ತೆಗೆದುಕೊಳ್ಳಲು ಹೇಳ್ತಾನೆ. ಅಷ್ಟರಲ್ಲಿ ಅವಳ ಹಾಗೂ ತನ್ನ ಮೊಬೈಲ್ಗಳನ್ನ ಸೀಕ್ರೆಟ್ ಚೇಂಬರ್ ಅಲ್ಲಿ ಇಡ್ತಾನೆ. ನಂತರ ರೂಮಲ್ಲಿ ಕ್ಯಾಮೆರಾ ಇಟ್ಟು ಅವಳನ್ನ ತಗೊಂಡು ಅಲ್ಲಿಂದ ಹೋಗ್ತಾನೆ. ಹೊರಗಡೆ ಇವರಿಬ್ಬರನ್ನು ಒಂದಿಬ್ಬರು ಫಾಲೋ ಮಾಡ್ತಾ ಇದ್ದರು. ಅದು ಪೀಟರ್ಗೆ ಗೊತ್ತಾಗಿ ಬಂದಿದ್ದ ಇಬ್ಬರಿಗೂ ಮುಖಾಮುಖಿ ಒಡೆದಾಗ ಗೊತ್ತಾಗತ್ತೆ ಅವರಿಬ್ಬರು ಬಂದಿದ್ದು ರೋಸ್ಗಾಗಿ ಅಲ್ಲ, ತನಗಾಗಿ ಅಂತ. ಯಾಕೆ ಅಂತ ಕೇಳಿದ್ರೆ ಪೀಟರ್ ಒಬ್ಬ ದೇಶದ್ರೋಹಿ ಬಾಂಬರ್, ಅವನ ತಂದೆಯ ಹಾಗೆ ಅಂತ ತಿಳಿದು ಅದಕ್ಕಾಗಿ ಪೀಟರ್ನ ಮೂಳೆ ಮುರಿಯೋಕೆ ಬಂದಿದ್ದು ಅಂತ ಹೇಳ್ತಾರೆ. ಪೀಟರ್ ಅವರಿಬ್ಬರ ID ಚೆಕ್ ಮಾಡ್ತಾನೆ. ಇಬ್ಬರು ಸೋಷಿಯಲ್ ಮೀಡಿಯಾ ಸ್ಟಾಕರ್ಸ್ ಆಗಿದ್ದರು. ಅವರಿಬ್ಬರು FBI ಏಜೆಂಟ್ ಮೇಲೆ ಹಲ್ಲೆಗೆ ಪ್ರಯತ್ನ ಮಾಡಿದ್ದಕ್ಕಾಗಿ ಅವರಿಬ್ಬರನ್ನು ಟೀಮ್ ಬರುವವರೆಗೆ ಅಲ್ಲೇ ಇರಲು ಹೇಳಿ ಪೀಟರ್ ರೋಸ್ ಜೊತೆಗೆ ಹೋಗ್ತಾನೆ. ದಾರಿಯಲ್ಲಿ ಫಾರ್ಗೆ ಕಾಲ್ ಮಾಡಿ ಈ ವಧೆ ತಿಂದವರ ಹತ್ತಿರ ಟೀಮ್ ಕಳಿಸಲು ಹೇಳ್ತಾನೆ. ಜೊತೆಗೆ ತನ್ನ ಅಪಾರ್ಟ್ಮೆಂಟ್ ಹತ್ತಿರಕ್ಕೆ ಆಫೀಸರ್ಸ್ ಇಡಲು ಹೇಳ್ತಾನೆ. ರೋಸ್ಗೆ ಮತ್ತೆ ಕುತೂಹಲ ಕೆರಳಿತ್ತು. ಅವರು ಯಾಕೆ ನಿನ್ನ ಹಾಗೂ ನಿನ್ನ ತಂದೆ ಬಗ್ಗೆ ಮಾತಾಡ್ತಾ ಇದ್ದರು ಅಂತ ಕೇಳ್ತಾಳೆ. ಅದಕ್ಕೆ ಪೀಟರ್ ತನ್ನ ತಂದೆಯನ್ನು ಸುಳ್ಳು ಕೇಸಲ್ಲಿ ಸಿಕ್ಕಿಸಿ ದೇಶದ್ರೋಹಿ ಅಂತ ಪಟ್ಟ ಕಟ್ಟಿದ್ರು. ಅದನ್ನ ನಿರೂಪಿಸಲು ಯಾವ ಪ್ರೂಫ್ ಇರಲಿಲ್ಲ. ಇದೇ ಕೇಸ್ ತೀರ್ಮಾನ ಬರುವುದರೊಳಗೆ ಅವರ ಡೆತ್ ಆಗೋಯ್ತು ಅಂತ ಹೇಳ್ತಾನೆ. ಹೀಗೆ ಇಬ್ಬರು ಹೋಗ್ತಾ ಇದ್ದರು. ಆಗ ಹಿಂದೆಯಿಂದ ಮತ್ತೆ ಚೇಸಿಂಗ್ ಶುರು ಆಗುತ್ತೆ. ಈಗ ಬಂದವರು ಅದೇ ಅಂಕಲ್ ಆಂಟಿಯನ್ನು ಕೊಂದವರು ಆಗಿದ್ದರು. ಗನ್ ಹಿಡಿದು ಇವರ ಮೇಲೆ ಅಟ್ಯಾಕ್ ಮಾಡ್ತಿದ್ದರು. ಇವರು ಎಲ್ಲೇ ಹೋದರೂ ಬಿಡದೆ ಚೇಸಿಂಗ್ ಅಲ್ಲಿದ್ರು. ಕೊನೆಗೆ ಫ್ಲೈಓವರ್ ಮೇಲೆ ಟ್ರಾಫಿಕ್ ಅಲ್ಲಿ ಚೇಸಿಂಗ್ ಅಲ್ಲಿದ್ದ ಕಿಲ್ಲರ್ನ ಕಾರನ್ನು ಆಕ್ಸಿಡೆಂಟ್ ಮಾಡಿಸಿ ಪೀಟರ್ ಅಲ್ಲಿಂದ ರೋಸ್ ಜೊತೆಗೆ ಎಸ್ಕೇಪ್ ಆಗ್ತಾನೆ. ನಂತರ ಪೀಟರ್ ಅವಳನ್ನ ತನ್ನ ಫ್ರೆಂಡ್ನ ಮನೆಗೆ ತಂದಿದ್ದ. ಅಲ್ಲಿ ಅವಳು ಸೇಫ್ ಆಗಿರ್ತಿದ್ದಳು. ಬೆಳಿಗ್ಗೆ ಅವಳನ್ನ ಫಾರ್ ಹತ್ತಿರ ತಗೊಂಡು ಹೋಗುವುದು ಅವನ ಕೆಲಸ ಆಗಿತ್ತು. ಈಗ ಮತ್ತೆ ರೋಸ್ಗೆ ಕುತೂಹಲ ಕೆರಳುತ್ತೆ. ನಿನ್ನ ವಾರ್ಡ್ರೋಬ್ ಅಲ್ಲಿ ಹೆಣ್ಣಿನ ಬಟ್ಟೆ ಹೆಂಗೆ ಬಂತು ಅಂತ ಕೇಳ್ತಾಳೆ. ಅದಕ್ಕೆ ಅವನು, ಅದು ನನ್ನ ಎಕ್ಸ್ ಫಿಯಾನ್ಸೆ ಬಟ್ಟೆ, ಅವಳಿಗೆ ಟೆಕ್ಸಾಸ್ಗೆ ಹೋಗಿ ಸೆಟಲ್ ಆಗಿದ್ದಾಳೆ ಅಂತ ಹೇಳ್ತಾನೆ. ಅದರ ನಂತರ ಅವಳ ಹತ್ತಿರ ಮತ್ತೊಂದು ಪ್ರಶ್ನೆ ಇತ್ತು, ನೈಟ್ ಆಕ್ಷನ್ ಅಂದ್ರೆ ಏನು ಅಂತ. ತನಗೆ ಹೇಳಲು ಪರ್ಮಿಷನ್ ಇಲ್ಲ ಅಂತ ಪೀಟರ್ ಹೇಳಿದರೂ ರೋಸ್ ಕೇಳಲ್ಲ. ಆಗ ಅವನು, ನೈಟ್ ಆಕ್ಷನ್ ಅಂದ್ರೆ ನೈಟ್ ಏಜೆಂಟ್ಗಳು ಹೆಲ್ಪ್ಗೆ ಕಾಲ್ ಮಾಡ್ತಾರೆ, ಅದನ್ನ ಟೀಮ್ಗೆ ಬೇಸ್ಮೆಂಟ್ ಅಲ್ಲಿರುವ ನಾನು ಟ್ರಾನ್ಸ್ಫರ್ ಮಾಡಬೇಕು, ನಂತರ ಅವರಿಗೆ ಬೇಕಾದ ಹೆಲ್ಪ್ ಮಾಡಬೇಕು ಅಂತ ಹೇಳ್ತಾನೆ. ಜೊತೆಗೆ ಈ ನಂಬರ್ ಹಾಗೂ ಕೋಡ್ ಯಾವುದು ನಾರ್ಮಲ್ ಜನರ ಹತ್ತಿರ ಇರಲ್ಲ ಅಂತ ಹೇಳ್ತಾನೆ. ಅದಕ್ಕೆ ರೋಸ್, ಹಾಗಿದ್ರೆ ಅಂಕಲ್ ಆಂಟಿ ಇಬ್ಬರು ಸ್ಪೈ ಆಗಿದ್ದಾರ ಅಂತ ಕೇಳ್ತಾಳೆ. ಅದಕ್ಕೆ ಪೀಟರ್, ಇನ್ನೂ ಜಾಸ್ತಿ ಕೇಳಬೇಡ, ನಾನು ವೈಟ್ ಹೌಸ್ ಅಲ್ಲಿಯ ಅತಿ ಡೌನ್ ಗ್ರೇಡ್ ಅಲ್ಲಿರುವ ಎಂಪ್ಲಾಯಿ, ನನಗೆ ಯಾವುದು ಸುದ್ದಿ ಬರಲ್ಲ ಅಂತ ಹೇಳಿ ಅವಳ ಬಾಯಿಯನ್ನ ಮುಚ್ಚಿಸ್ತಾನೆ. ನಂತರ ಅವಳನ್ನ ಮಲಗೋಕೆ ಕಳಿಸಿ ತಾನು ಹೊರಗಡೆ ನೋಡ್ತಾ ಕುಳಿತುಕೊಳ್ತಾನೆ. ಅದೇ ಸಮಯಕ್ಕೆ ಅಪಾರ್ಟ್ಮೆಂಟ್ ಕ್ಯಾಮೆರಾ ಆನ್ ಮಾಡಿ ಇಟ್ಟುಕೊಂಡಿದ್ದ. ಸ್ವಲ್ಪ ಹೊತ್ತಾದ ಮೇಲೆ ಇಬ್ಬರು ಮುಸುಕುಧಾರಿಗಳು ಅವನ ಅಪಾರ್ಟ್ಮೆಂಟ್ಗೆ ಬಂದಿದ್ರು. ಪೀಟರ್ ಫಾರ್ಗೆ ಕಾಲ್ ಮಾಡಿ ಏಜೆಂಟ್ಗಳನ್ನ ಕಳಿಸಲು ಹೇಳ್ತಾನೆ. ಆದರೆ ಏಜೆಂಟ್ಸ್ ಬರುವಷ್ಟರಲ್ಲಿ ಆ ಇಬ್ಬರು ಅಲ್ಲಿಂದ ಹೋಗಿದ್ರು. ಪೀಟರ್ ರೆಕಾರ್ಡ್ ಮಾಡಿದ ವಿಡಿಯೋವನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಅದರಲ್ಲಿ ಒಬ್ಬನ ಕೈಯಲ್ಲಿ ಯೂನಿಕ್ ರಿಂಗ್ ಇರುವುದು ಕಾಣಿಸುತ್ತೆ. ಇಷ್ಟು ಬಿಟ್ಟರೆ ಮತ್ತೆ ಯಾವುದೇ ಸುಳಿವು ಇರಲ್ಲ. ಇನ್ನು ಮರುದಿನ ಪೀಟರ್ ರೋಸ್ಗಳನ್ನು ಫಾರ್ ಹತ್ತಿರಕ್ಕೆ ತಗೊಂಡು ಹೋಗಿದ್ದ. ಅಲ್ಲಿ ನಡೆದ ಎಲ್ಲಾ ಸತ್ಯವನ್ನು ಹೇಳು, ಖಂಡಿತ ನಿನಗೆ ಸಹಾಯ ಮಾಡ್ತಾರೆ ಅಂತ ಪೀಟರ್ ಹೇಳಿದರೆ ರೋಸ್ ಕೇಳೋಕೆ ತಯಾರಿಲ್ಲ. ಈ ವೈಟ್ ಹೌಸ್ ಅಲ್ಲಿ ಯಾರು ಖದೀಮರು ಇದ್ದಾರೆ, ಎಲ್ಲಾ ವಿಷಯವನ್ನು ಲೀಕ್ ಮಾಡ್ತಾರೆ ಅಂತ ನನ್ನ ಆಂಟಿ ಹೇಳಿದಳು. ನೀನೇ ಏನೋ ಅಂತ ನನಗೆ ಡೌಟ್ ಇತ್ತು, ಆದರೆ ನಿನ್ನ ಮೇಲೆ ಈಗ ನಂಬಿಕೆ ಬಂದಿದೆ, ಹಾಗಾಗಿ ಒಳಗೆ ಎಲ್ಲ ಸುಳ್ಳು ಹೇಳಿ ಬರ್ತೇನೆ ಅಂತ ಹೇಳಿ ಹೋಗ್ತಾಳೆ. ಇನ್ನು ಮತ್ತೊಂದು ಕಡೆ ಒಂದು ಸಣ್ಣ ಪರಿವಾರ ಒಬ್ಬ ಹೆಂಗಸಿನ ಮನೆ ಮುಂದೆ ಬಂದು ನಿಂತಿದ್ದರು. ಆ ಪರಿವಾರದ ಗಂಡನ ಮುಖ ಎಲ್ಲೋ ನೋಡಿದ ಹಾಗಿತ್ತು. ಮನೆ ಮುಂದೆ ಯಾಕೆ ಬಂದು ನಿಂತಿದ್ದು ಅಂತ ಈ ಹೆಂಗಳೆ ಕೇಳಿದ್ರೆ, ಅದು ಬಂದಿದ್ದ ಹೆಂಗಸಿನ ಚೈಲ್ಡ್ಹುಡ್ ಕಳೆದಿರುವ ಮನೆ ಅಂತೆ. ಸದ್ಯಕ್ಕೆ ಅವರು ಊರು ಬಿಟ್ಟು ತುಂಬಾ ವರ್ಷ ಆಗಿದ್ದಕ್ಕೆ ಮನೆಯನ್ನು ನೋಡಿ ಮನೆಯ ನೆನಪುಗಳನ್ನ ನೆನಪು ಮಾಡಿಕೊಂಡು ಹೋಗುವ ಅಂತ ಬಂದಿದ್ದು ಅಂತ ಹೇಳ್ತಾರೆ. ಒಳಗೆ ಮಾತಾಡ್ತಾ ಸುಮಾರಷ್ಟು ನೆನಪುಗಳನ್ನ ಆ ಬಂದಿದ್ದ ಹೆಂಗಸು ಹೇಳ್ತಾಳೆ. ಆದರೆ ಅದರಲ್ಲಿ ಒಂದು ಸತ್ಯಕ್ಕೆ ತುಂಬಾ ದೂರವಾಗಿತ್ತು. ಅದು ಆ ಮನೆಯ ಹೆಂಗಸಿಗೆ ಗೊತ್ತಾಗತ್ತೆ. ಇವರು ಸುಳ್ಳು ಹೇಳಿಕೊಂಡು ಇಲ್ಲಿಗೆ ಬಂದಿದ್ದಾರೆ ಅಂತಾನೂ ಗೊತ್ತಾಗತ್ತೆ. ಆದರೆ ಅಷ್ಟರಲ್ಲಿ ಹೆಂಗಸಿನ ಗಂಡ ಆ ಮನೆಯ ಹೆಂಗಸಿನ ಕೊಲೆ ಮಾಡ್ತಾನೆ. ನಂತರ ತಂದಿದ್ದ ಮಗುವನ್ನ ಅಲ್ಲೇ ಬಿಟ್ಟು ಇಬ್ಬರು ಅಲ್ಲಿಂದ ಹೋಗ್ತಾರೆ. ಅಂದ್ರೆ ಆ ಮಗು ಕೂಡ ಕಿಡ್ನಾಪ್ ಮಾಡಿದ್ದು ಆಗಿತ್ತು. ಈಗ 3 ತಿಂಗಳ ಹಿಂದಿನ ಕಥೆ. ರೋಸ್ ಒಂದು ಸೈಬರ್ ಸೆಕ್ಯೂರಿಟಿ ಪ್ರೊವೈಡ್ ಮಾಡುವ ಕಂಪನಿಯಲ್ಲಿ CEO ಆಗಿದ್ದಳು. ಆಗ ಅವಳಿಗೆ ಕ್ಲೈಂಟ್ ನ ಕಾಲ್ ಬರುತ್ತೆ. ಆ ಕ್ಲೈಂಟ್ಗೆ ಇವಳೇ ಸೆಕ್ಯೂರಿಟಿ ಪ್ರೊವೈಡ್ ಮಾಡಿದ್ದಳು. ಆದರೆ ಈಗ ಅವರ ಸಿಸ್ಟಮ್ ಹ್ಯಾಕ್ ಆಗಿದೆ ಅಂತ ಆ ಕ್ಲೈಂಟ್ ಹೇಳ್ತಿದ್ದ. ಇವಳು ಅದರ ಬಗ್ಗೆ ವಿಚಾರಿಸಿದಾಗ ಹ್ಯಾಕ್ ಆಗೋಕೆ ಎಲ್ಲಾ ರೀತಿ ಸಪೋರ್ಟ್ ಸಿಕ್ಕಿದ್ದು ಅವಳ ಕಂಪನಿಯಿಂದಾನೇ ಆಗಿತ್ತು.
ಆದರೆ ಮಾಡಿದ್ಯಾರು ಅಂತ ಅವಳಿಗೆ ಗೊತ್ತಿರಲಿಲ್ಲ. ಈಗ ಪ್ರೆಸೆಂಟ್ ಅಲ್ಲಿ ಹಾಕಿನ್ಸ್ ಹಾಗೂ ಫಾರ್ ರೋಸ್ ಮೇಲೆ ಪ್ರಶ್ನೆಗಳ ಸುರಿಮಳೆ ಮಾಡ್ತಿರ್ತಾರೆ. ಇವಳು ಪೀಟರ್ಗೆ ಹೇಳಿದ ಹಾಗೆ ಯಾವ ಸತ್ಯವನ್ನು ಫಾರ್ ಹಾಗೂ ಹಾಕಿನ್ಸ್ ಹತ್ತಿರ ಹೇಳದೆ ಸುಳ್ಳು ಹೇಳ್ತಾ ಇರ್ತಾಳೆ. ಇದರಿಂದ ಹಾಕಿನ್ಸ್ಗೆ ತಲೆ ಬಿಸಿ ಆಗಿ ಪಿತ್ತ ನೆತ್ತಿಗೆ ಏರಿತು. ಇನ್ನು ಇವಳ ಬಾಯಿ ಬಿಡಿಸಲು ಆಗಲ್ಲ ಅಂತ ಇನ್ವೆಸ್ಟಿಗೇಷನ್ ಅನ್ನ ಅಲ್ಲೇ ಮುಗಿಸ್ತಾರೆ. ಆದರೆ ಇವಳಿಗೆ ಪ್ರೊಟೆಕ್ಷನ್ ಕೊಡಬೇಕಲ್ಲ, ಅದಕ್ಕೆ ಅಂತ ಅವಳನ್ನ ಒಂದು ಹೋಟೆಲಲ್ಲಿ ಕ್ವಾರಂಟೈನ್ ಮಾಡಲು ಫಾರ್ ಹೇಳ್ತಾಳೆ. ಅಲ್ಲಿಂದ ಹೊರಗೆ ಬಂದ ಮೇಲೆ ಪೀಟರ್ ಅವಳ ಹತ್ತಿರ ಸತ್ಯ ಹೇಳಿದ್ರೆ ಅವರು ಸಹಾಯ ಮಾಡ್ತಿದ್ದರು ಅಂತ ಹೇಳ್ತಾನೆ. ಆದರೆ ಅವಳು ಮಾತ್ರ ಕನ್ವಿನ್ಸ್ ಆಗೋದೇ ಇಲ್ಲ. ಅಲ್ಲಿದ್ದವರಲ್ಲಿ ಯಾರೋ ಒಬ್ಬರು ನಂಬಿಕಸ್ಥರು ಅಲ್ಲ, ಅವರಿಗೆ ನನ್ನ ಕೊಲೆ ಮಾಡಬೇಕಾಗಿದೆ ಅಂತ ಹೇಳ್ತಾಳೆ. ಅದಕ್ಕೆ ಪೀಟರ್ ಮೋಸ್ಟ್ಲಿ ನಿನ್ನ ಆಂಟಿಗೆ ಮಾಹಿತಿಯ ಕೊರತೆ ಇರಬಹುದು ಅಥವಾ ಅವರು ಹೇಳಿದ್ದು ಬೇರೆ ರೀತಿಯಲ್ಲಿ ಆಗಿರಬಹುದು ಅಂತ ಹೇಳ್ತಾನೆ. ಅದಕ್ಕೆ ರೋಸ್ ಅವರಿಗೆ ಈಗ ನಾನು ಕೊಲೆಗಾರನ ಗುರುತು ಹಿಡಿತೇನೆ ಅಂತ ಗೊತ್ತಾದ್ರೆ ನನಗೆ ನಿನಗೆ ಇಬ್ಬರಿಗೂ ಡೇಂಜರ್, ಇಬ್ಬರನ್ನು ಕೊಂದು ಹಾಕ್ತಾರೆ ಅಂತ ಹೇಳ್ತಾಳೆ. ಇದಕ್ಕೆ ಪೀಟರ್ ಕೂಡ ಸುಮ್ಮನಾಗ್ತಾನೆ. ಇನ್ನು ರೋಸ್ ಉಳಿದುಕೊಳ್ಳುವ ಹೋಟೆಲ್ಗೆ ಸುಮಾರಷ್ಟು ಸೀಕ್ರೆಟ್ ಏಜೆಂಟ್ಗಳ ಸೆಕ್ಯೂರಿಟಿ ವ್ಯವಸ್ಥೆ ಮಾಡಲಾಗಿತ್ತು. ಇವಳು ಹೊರಗೆ ಹೋಗೋ ಹಾಗಿಲ್ಲ, ಬಾಲ್ಕನಿಯಿಂದ ಇಣುಕಿ ಯಾರ ಕಣ್ಣಿಗೂ ಕಾಣಿಸಿಕೊಳ್ಳುವ ಹಾಗಿಲ್ಲ ಅಂತ ಪೀಟರ್ ಹೇಳ್ತಾನೆ. ಫೋನ್ ಇಲ್ಲ, ಲ್ಯಾಪ್ಟಾಪ್ ಇಲ್ಲ, ಓದಕ್ಕೆ ಒಂದೆರಡು ಪುಸ್ತಕನೂ ಇಲ್ಲ ಅಂತ ರೋಸ್ ಚಿಟಿಮಿಟಿ ಆಗ್ತಾ ಇದ್ದರು. ಪೀಟರ್ ಅವಳಿಗೆ ಸಮಾಧಾನ ಮಾಡ್ತಾನೆ. ಇಬ್ಬರಲ್ಲೂ ಒಂದು ರೀತಿ ಬಾಂಡಿಂಗ್ ಬೆಳೆದಿತ್ತು. ಪೀಟರ್ ಅಲ್ಲಿಂದ ಹೋಗೋಕೆ ತಯಾರಾದಾಗಂತೂ ಅವಳಿಗೆ ಸಿಕ್ಕಾಪಟ್ಟೆ ಬೇಜಾರಾಗತ್ತೆ. ಹೋಟೆಲಿಂದ ಹೋಗೋಕೆ ಮುಂಚೆ ಅವಳಿಗೆ ಅಂತ ಪೀಟರ್ ಬುಕ್ಸ್ ಕಳಿಸಿ ಅಲ್ಲಿಂದ ಹೋಗ್ತಾನೆ. ಇನ್ನು ಮಹಿಳೆಯನ್ನು ಕೊಂದು ಅವಳ ಮನೆಯಿಂದ ಬ್ಯಾಗ್ ಎತ್ಕೊಂಡು 2 ಕಿಲ್ಲರ್ಗಳು ಕಾರ್ ಹತ್ತಿ ಹೋಗ್ತಿದ್ದರು. ಅದರಲ್ಲಿ ಗಂಡಿನ ಹೆಸರು ಡೇಲ್ ಹಾಗೂ ಹೆಣ್ಣಿನ ಹೆಸರು ಎಲೆನಾ ಅಂತಾಗಿತ್ತು. ಕಾಂಟ್ರಾಕ್ಟ್ ತಗೊಂಡು ಕೆಲಸ ಮಾಡ್ತಾ ಇದ್ದರು. ಅದರಲ್ಲಿ ಎಲೆನಾ ಒಂಥರ ಸೈಕೋ. ಅವಳ ವಿಷಯಕ್ಕೆ ಆಮೇಲೆ ಬರೋಣ. ಈಗ ಪೀಟರ್ ವೈಟ್ ಹೌಸ್ಗೆ ಹೋಗಿದ್ದ. ಅಲ್ಲಿ ಬೋರ್ಡ್ ಮೆಂಬರ್ಗಳ ಮೀಟಿಂಗ್ ಇತ್ತು. ಫಾರ್ ಹಾಕಿನ್ಸ್ ಹಾಗೂ ಉಳಿದ ಮತ್ತೆರಡು ಮೆಂಬರ್ಸ್, ಇಷ್ಟೇ ಜನರ ಮೀಟಿಂಗ್ನ ಮೇನ್ ಟಾಪಿಕ್ ಕ್ಯಾಂಪ್ಬೆಲ್ಸ್ರ ಕೊಲೆ. ಅಂದ್ರೆ ಅದೇ ಅಂಕಲ್ ಆಂಟಿ FBI ನ ಸ್ಪೈಗಳಾಗಿ ಕೆಲಸ ಮಾಡ್ತಿದ್ರು. ಅವರ ಒರಿಜಿನಲ್ ನೇಮ್ FBIಗೆ ಮಾತ್ರ ಗೊತ್ತಿತ್ತು. ಆದರೆ ಅವರ ಕೊಲೆಯ ಇನ್ವೆಸ್ಟಿಗೇಷನ್ ಮಾಡ್ತಿದ್ದ ಹಾಕಿನ್ಸ್ ಹಾಗೂ ಅವನ ಟೀಮ್ಗೆ ಕೊಲೆಯ ಬಗ್ಗೆ ಒಂದು ಚೂರು ಸುಳಿವು ಸಿಕ್ಕಿರ್ಲಿಲ್ಲ. ಅದರಲ್ಲಿ ಒಬ್ಬ ಮೆಂಬರ್ CCTV ರೆಕಾರ್ಡ್ಸ್ ಎಲ್ಲೋಯ್ತು ಅಂತ ಕೇಳ್ತಾನೆ. ಅದು ಹಾಕಿನ್ಸ್ ಹತ್ತಿರ ಇರಲಿಲ್ಲ. ಹೊರ ಪ್ರಪಂಚಕ್ಕೆ ಇದೊಂದು ರಾಬರಿ ಇನ್ಸಿಡೆಂಟ್, ಅದರಲ್ಲಿ ಇಬ್ಬರ ಕೊಲೆ ಆಗಿದೆ ಅಂತ ರಿಪೋರ್ಟ್ ಮಾಡಿದ್ದರು. ಇದೇ ಸುಳ್ಳು ಜಾಸ್ತಿ ದಿನ ನಡೆಯಲ್ಲ ಅಂತ ಫಾರ್ಳ ಚಿಂತೆ ಆಗಿತ್ತು. ಎಷ್ಟೇ ಆದರೂ ಹಾಕಿನ್ಸ್ ಮಾತ್ರ ಇನ್ವೆಸ್ಟಿಗೇಷನ್ ಇನ್ನೂ ಪೂರ್ತಿ ಆಗಿಲ್ಲ. ಸದ್ಯಕ್ಕೆ ಇರುವ ಮಾಹಿತಿ ಇಷ್ಟೇ. ಇನ್ನು ರೋಸ್ಗಳನ್ನು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಹೇಳ್ತಾನೆ. ಅದಕ್ಕೆ ರೋಸ್ ಈಗಾಗಲೇ ಸುಮಾರಷ್ಟು ಅಪ್ಸೆಟ್ ಆಗಿದ್ದಾಳೆ. ಮತ್ತೆ ಕೆದಕೋದು ಬೇಡ ಅಂತ ಹೇಳಿ ಪೀಟರ್ ಹಾಕಿನ್ಸ್ ಹತ್ತಿರ ಬಯಸಿಕೊಳ್ತಾನೆ. ಇನ್ನು ಮೀಟಿಂಗ್ ಮುಗಿದ ನಂತರ ಫಾರ್ ಪೀಟರ್ ಹತ್ತಿರ ಈ ಹಾಕಿನ್ಸ್ ಏನೋ ಮುಚ್ಚಿಡ್ತಾ ಇದ್ದಾನೆ. ನಿನಗೆ ಕ್ಯಾಂಪ್ಬೆಲ್ಸ್ ಕೇಸ್ನ ಎಲ್ಲ ಫೈಲ್ಸ್ ಗಳನ್ನ ಕೊಡಿಸ್ತೇನೆ. ನೀನು ಕ್ಯಾಂಪ್ಬೆಲ್ರ ಕೊಲೆಯ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋಗು. ಅವರ ಕನೆಕ್ಷನ್ ಕೊಲೆ ಯಾಕೆ ಆಯ್ತು ಅನ್ನೋದನ್ನ ನನಗೆ ಇನ್ಫಾರ್ಮ್ ಮಾಡು. ಜೊತೆಗೆ ಈ ಹಾಕಿನ್ಸ್ ಮೇಲೆ ಒಂದು ಕಣ್ಣಿಡು ಅಂತ ಹೇಳ್ತಾಳೆ. ಈಗ ಬೇಸ್ಮೆಂಟ್ಗೆ ಬಂದ ಪೀಟರ್ ತಾನು ಕೊಟ್ಟಿದ್ದ ರಿಂಗ್ ನ ಫೋಟೋ ಬಗ್ಗೆ ಡೀಟೇಲ್ಸ್ ಕೇಳ್ತಾನೆ. ಆ ರಿಂಗ್ ಒಂದು ಚಿಹ್ನೆಗೆ ಮ್ಯಾಚ್ ಆಗ್ತಿತ್ತು. ಆ ಚಿಹ್ನೆಯ ವಸ್ತುಗಳು ಇರೋದು ಯುಗೋಸ್ಲಾವಿಯಾ ಎಂಬ ಕುಟುಂಬದವರ ಹತ್ತಿರ ಆಗಿತ್ತು. ಮೋಸ್ಟ್ಲಿ ಆ ರಾತ್ರಿ ಬಂದವರು ಅದೇ ಕುಟುಂಬದ ವ್ಯಕ್ತಿ ಆಗಿರಬಹುದು ಅಂತ ಅಲ್ಲಿದ್ದ ಎಂಪ್ಲಾಯಿ ಹೇಳ್ತಾನೆ. ಅದಕ್ಕೆ ಸಂಬಂಧಿಸಿದ ಫೋನ್ ನಂಬರ್, ಲೊಕೇಶನ್ ಏನಾದ್ರೂ ಇದ್ರೆ ಕೊಡು ಅಂತ ಪೀಟರ್ ಕೇಳಿದಾಗ ಅವನಿಗೆ ತಾನು ವರ್ಕ್ ಗ್ರೇಡ್ ಅಲ್ಲಿ ಪೀಟರ್ಗಿಂತ ಮೇಲೆ ಇದ್ದವನು ಅಂತ ಆಟಿಟ್ಯೂಡ್ ಬರುತ್ತೆ. ಈಗ ಒಬ್ಬ ಫೋನ್ ಎತ್ತೋಕೆ ಇರುವವನು ನನಗೆ ಆರ್ಡರ್ ಮಾಡೋ ಹಾಗಾದ್ಯಾ ಅಂತ ಕೇಳ್ತಾನೆ. ಜೊತೆಗೆ ಇದೆಲ್ಲ ಯಾಕೆ ಬೇಕು ಅಂತ ಕೇಳಿದಾಗ ಇದನ್ನೆಲ್ಲ ಹೇಳೋಕೆ ಕ್ಲಿಯರೆನ್ಸ್ ಇಲ್ಲ ಅಂತ ಪೀಟರ್ ಹೇಳಿ ಅಲ್ಲಿಂದ ತನ್ನ ಕ್ಯಾಬಿನ್ಗೆ ಹೋಗ್ತಾನೆ. ಅಲ್ಲಿ ಫಾರ್ಗೆ ಕಾಲ್ ಮಾಡ್ತಾನೆ. ಕ್ಯಾಂಪ್ಬೆಲ್ ಮರ್ಡರ್ ಕೇಸಲ್ಲಿ ಅವನಿಗೆ ಮೊದಲ ಸುಳಿವು ಸಿಕ್ಕಿತ್ತು. ಅದೇನು ಅಂದ್ರೆ ಕ್ಯಾಂಪ್ಬೆಲ್ಗಳು FBI ಯಲ್ಲಿದ್ದಾಗ ಅವರ ಹ್ಯಾಂಡ್ಲರ್ ಇದೇ ಹಾಕಿನ್ಸ್ ಆಗಿದ್ದ. ಆದ್ರೆ ಈ ವಿಷಯವನ್ನ ಹಾಕಿನ್ಸ್ ಎಲ್ಲರಿಂದ ಮುಚ್ಚಿ ಇಟ್ಟಿದ್ದ. ಫಾರ್ಗೆ ಈ ವಿಷಯ ಕೇಳಿ ಶಾಕ್ ಆಗತ್ತೆ. ಬೆಳಗ್ಗೆ ಅಷ್ಟೊತ್ತಿಗೆ ಆ ಫೈಲ್ ನನ್ನ ಟೇಬಲ್ ಮೇಲಿರಬೇಕು ಅಂತ ಪೀಟರ್ ಹತ್ತಿರ ಹೇಳ್ತಾಳೆ. ಇಷ್ಟಾದ ನಂತರ ಪೀಟರ್ ಮತ್ತೆ ಇನ್ವೆಸ್ಟಿಗೇಷನ್ ನಲ್ಲಿ ಬ್ಯುಸಿ ಆಗ್ತಾನೆ. ಆಗ ಇನ್ನೊಂದು ನೈಟ್ ಆಕ್ಷನ್ ಕಾಲ್ ಬರುತ್ತೆ. ಆದರೆ ಕಾಲ್ ಮಾಡಿದ್ದು ಏಜೆಂಟ್ಸ್ ಆಗಿರ್ಲಿಲ್ಲ, ಬದಲಾಗಿ ಹೋಟೆಲ್ ಅಲ್ಲಿ ಇದ್ದ ರೋಸ್ ಆಗಿದ್ದಳು. ಅಲ್ಲಿ ಒಬ್ಬಳೇ ಇದ್ದ ರೋಸ್ಗೆ ಸಿಕ್ಕಾಪಟ್ಟೆ ಬೇಜಾರು ಬರ್ತಿತ್ತು. ಯಾರಿದಾದ್ರೂ ಧ್ವನಿ ಕೇಳಿದ್ರೆ ಸಾಕು ಅನ್ನಿಸುವ ಹಾಗಾಗಿ ಪೀಟರ್ಗೆ ಕಾಲ್ ಮಾಡಿದ್ದಳು. ಅದು ನೈಟ್ ಆಕ್ಷನ್ ನಂಬರ್ ಅನ್ನ ನೆನಪಿಟ್ಟುಕೊಂಡು ಈಗ ಸರಿಯಾಗಿ ಡಯಲ್ ಮಾಡಿದ್ದಳು. ಇಬ್ಬರು ಫ್ಲರ್ಟಿಂಗ್ ಮಾಡ್ತಾ ಕಷ್ಟ ಸುಖ ಮಾತಾಡಿಕೊಳ್ತಾರೆ. ಇನ್ನು ಸೈಕೋ ಎಲೆನಾಗೆ ತಂದಿದ್ದ ಬ್ಯಾಗ್ ಅಲ್ಲಿ ಏನಿದೆ ಅಂತ ಕುತೂಹಲ ಕೆರಳ್ತಾ ಇತ್ತು. ಓಪನ್ ಮಾಡಿ ನೋಡ್ತಾಳೆ. ಒಳಗೆ ಒಂದು ಗೊಂಬೆ ಇತ್ತು. ಅದರಲ್ಲಿ ಕ್ಯಾಮ್ರಾ ಇತ್ತು. ಡೇಲ್ ಪ್ರೊಫೆಷನ್ ನಲ್ಲಿ ಸ್ಟ್ರಿಕ್ಟ್ ಆಗಿದ್ದ. ಅವಳಿಗೆ ಆ ವಸ್ತುವಿನ ಮೇಲೆ ಜಾಸ್ತಿ ರಿಸರ್ಚ್ ಮಾಡೋಕೆ ಬಿಡಲ್ಲ. ಆಗ ಅವನಿಗೆ ಕಾಲ್ ಬರುತ್ತೆ. ಕಾಲ್ ಮಾಡಿದವನು ಗೋರ್ಡಾನ್ ವಿಕ್ ಹಾಗೂ ಅವನ ಜೊತೆಗಿದ್ದವನು ವೈಸ್ ಪ್ರೆಸಿಡೆಂಟ್ ಗಾರ್ಫೀಲ್ಡ್ ಆಗಿದ್ದ. ವಿಕ್ ಹೇಳೋ ಪ್ರಕಾರ ಅವರಿಗೆ ಈಗ ಟಾರ್ಗೆಟ್ ನ ಲೊಕೇಶನ್ ಸಿಕ್ಕಿತ್ತು. ಟಾರ್ಗೆಟ್ ಅಂದ್ರೆ ಅದೇ ರೋಸ್. ಅವಳ ಲೊಕೇಶನ್ ಅನ್ನು ವಿಕ್ ಡೇಲ್ಗೆ ಕೊಡ್ತಾನೆ. ಪೀಟರ್ ಹಾಗೂ ರೋಸ್ ಇನ್ನೂ ಮಾತಾಡ್ತಾ ಇದ್ರು. ಎಷ್ಟು ಮಾತಾಡಿದ್ರು ಖರ್ಚು ಆಗೋ ಹಾಗೆ ಇರಲಿಲ್ಲ. ಕೊನೆಗೆ ಇಬ್ಬರು ಮರುದಿನ ಬ್ರೇಕ್ಫಾಸ್ಟ್ ಒಟ್ಟಿಗೆ ಮಾಡೋದು ಅಂತ ನಿರ್ಧಾರ ಮಾಡಿ ಫೋನ್ ಕಟ್ ಮಾಡ್ತಾರೆ. ಇನ್ನು ಮರುದಿನ ಪೀಟರ್ ಫೈಲ್ಸ್ ಗಳನ್ನ ಫಾರ್ಗೆ ಕೊಟ್ಟು ಹೋಟೆಲ್ಗೆ ಹೋದರೆ ಅಲ್ಲಿದ್ದ ಸೀಕ್ರೆಟ್ ಏಜೆಂಟ್ಸ್ ಎಲ್ಲ ಇರಲೇ ಇಲ್ಲ. ರಿಸೆಪ್ಷನ್ ಹತ್ತಿರ ಕೇಳಿದಾಗ ಎಲ್ಲರೂ ಹೋಗಿದ್ದಾರೆ ಅಂತ ಗೊತ್ತಾಗತ್ತೆ. ಅಷ್ಟೊತ್ತಿಗೆ ಅಲ್ಲಿ ಎಲೆಕ್ಟ್ರಿಸಿಟಿ ಕೂಡ ಕಟ್ ಆಗತ್ತೆ. ಇದೆಲ್ಲ ರೋಸ್ ಮೇಲಿನ ಅಟ್ಯಾಕ್ಗೆ ಮಾಡಿದ್ದು ಅಂತ ಪೀಟರ್ಗೆ ಗೊತ್ತಾಗಿತ್ತು. ರೋಸ್ ಇದ್ದ ರೂಮ್ಗೆ ಹೋಗ್ತಾನೆ. ಡೋರ್ ಲಾಕ್ ಓಪನ್ ಆಗಿತ್ತು. ಗನ್ ಹಿಡಿದು ಒಳಗೆ ಹೋದಾಗ ಇನ್ನೂ ಏನೂ ದಾಂತಲೇ ಆಗಿರ್ಲಿಲ್ಲ. ರೋಸ್ ಸೇಫ್ ಆಗಿದ್ದಳು. ಪೀಟರ್ ಅವಳ ಹತ್ತಿರ ಸಿಚುವೇಶನ್ ಹೇಗಿದೆ ಅಂತ ಹೇಳಿ ಮತ್ತೊಂದು ಡೋರಿಂದ ಹೊರಗೆ ತಗೊಂಡು ಹೋಗ್ತಾನೆ. ಅಷ್ಟರಲ್ಲಿ ಎಲೆನಾ ಹೌಸ್ ಸರ್ವಿಸ್ ಮಾಡ್ತೇನೆ ಅಂತ ಕೈಯಲ್ಲಿ ಗನ್ ಹಿಡಿದು ರೋಸ್ ಇದ್ದ ರೂಮ್ಗೆ ಬಂದಿದ್ದಳು.
ಅಲ್ಲಿ ಹುಡುಕಿದರೆ ರೋಸ್ ಇಲ್ಲ, ರೋಸ್ ತಪ್ಪಿಸಿಕೊಂಡಿದ್ದಾಳೆ ಅಂತ ಡೇಲ್ಗೆ ಹೇಳ್ತಾಳೆ. ಈಗ ಅಲ್ಲಿಗೆ ಬರ್ತಿದ್ದ ಡೇಲ್ಗೆ ಪೀಟರ್ ಹಾಗೂ ರೋಸ್ ಕಾಣ್ತಾರೆ. ಗನ್ ಫೈರಿಂಗ್ ಮಾಡ್ತಾ ಅವರ ಹಿಂದೆನೆ ಹೋಗ್ತಾನೆ. ಅದಕ್ಕೆ ಪೀಟರ್ ಕೂಡ ಬ್ಯಾಕಪ್ ಫೈರ್ ಮಾಡ್ತಾ ರೋಸ್ಗಳನ್ನು ಸೇಫ್ ಆಗಿ ಇಡ್ತಾ ಇದ್ದ. ಇಬ್ಬರು ಹೋಗಿ ಸ್ಟೋರ್ ರೂಮ್ ಅಲ್ಲಿ ಸೇರಿಕೊಳ್ತಾರೆ. ಅದು ಡೇಲ್ಗೆ ಗೊತ್ತಾಗಲ್ಲ, ಆದರೆ ಹುಡುಕಿದರೆ ಸಿಕ್ಕಿ ಹಾಕಿಕೊಳ್ಳುವ ಚಾನ್ಸ್ ಇತ್ತು. ಅಲ್ಲೇ ಇದ್ದರೆ ಅಪಾಯ ತಪ್ಪಿದ್ದಲ್ಲ, ಆದರೆ ಅಲ್ಲಿಂದ ಸೀದಾ ಹೊರಗೆ ಹೋದರೂ ಡೇಂಜರ್ ಇತ್ತು. ಆಗ ಪೀಟರ್ ಗ್ಲಾಸ್ ಒಡೆದು ಕೆಳಗೆ ಜಂಪ್ ಮಾಡುವ ಪ್ಲಾನ್ ಮಾಡ್ತಾನೆ. ರೋಸ್ಗೆ ಇದೆಲ್ಲ ರೂಢಿ ಇಲ್ಲ, ಬಿದ್ದವರು ಮತ್ತೆ ಏಳದೆ ಹೋದರೆ ಕಿಲ್ಲರ್ಸ್ಗೆ ಕೊಲ್ಲುವುದು ಸುಲಭ ಅಂತ ಹೇಳ್ತಾಳೆ. ಪೀಟರ್ ಗ್ಲಾಸ್ ಒಡೆಯುವ ಶಬ್ದಕ್ಕೆ ಇವರು ಇದೇ ಕೋಣೆಯಲ್ಲಿ ಅಡಗಿಕೊಂಡಿದ್ದಾರೆ ಅಂತ ಡೇಲ್ಗೆ ಗೊತ್ತಾಗಿತ್ತು. ಗ್ಲಾಸ್ ಒಡೆದು ಹೊರಗೆ ಗ್ಲಾಸ್ ಮೇಲೆ ನಿಂತಿದ್ದ ಪೀಟರ್ನ ಭಾರಕ್ಕೆ ಆ ಗ್ಲಾಸ್ ಒಡೆದು ಪೀಟರ್ ಗ್ರೌಂಡ್ ಅಲ್ಲಿ ಬೀಳ್ತಾನೆ. ಆದರೆ ಈಗ ಮೇಲಿದ್ದ ರೋಸ್ಗೆ ಕೆಳಕ್ಕೆ ಬರಲು ಭಯ ಆಗ್ತಿತ್ತು. ಪೀಟರ್ ಅವಳಿಗೆ ಹಾರಲು ಹೇಳ್ತಿದ್ದ. ಅವಳು ಹಾರಿದಾಗ ತಾನು ಕ್ಯಾಚ್ ಮಾಡುವ ಯೋಚನೆಯಲ್ಲಿದ್ದ. ಹಿಂದೆಯಿಂದ ಡೋರ್ ಅನ್ನು ಒಡೆಯುವ ಪ್ರಯತ್ನದಲ್ಲಿ ಡೇಲ್ ಇದ್ದ. ಕೊನೆಗೂ ಧೈರ್ಯ ಮಾಡಿದ ರೋಸ್ ಕೆಳಕ್ಕೆ ಹಾರ್ತಾಳೆ. ಅವಳನ್ನ ಸೇಫ್ ಆಗಿ ಪೀಟರ್ ಇಳಿಸಿಕೊಳ್ತಾನೆ. ಡೇಲ್ ಡೋರ್ ಒಡೆದು ಒಳಗೆ ಬರುವಷ್ಟರಲ್ಲಿ ಇಬ್ಬರು ಅಲ್ಲಿಂದ ಓಡಿದ್ದರು. ಈಗ ರೋಸ್ಗೆ ಡ್ರೆಸ್ ಬೇಕಾಗಿತ್ತು, ಹಂಗೆ ಇಬ್ಬರಿಗೂ ಸ್ವಲ್ಪ ಹೊತ್ತು ಅಡಗಿಕೊಳ್ಳಲು ಜಾಗ ಬೇಕಿತ್ತು. ಇಬ್ಬರು ಫಿಟ್ಟಿಂಗ್ ಶಾಪ್ಗೆ ಹೋಗ್ತಾರೆ. ಸದ್ಯಕ್ಕೆ ಸೇಫ್ ಆಗಿದ್ದರು, ಆದರೆ ಈಗ ಎಲೆನಾ ಬೆನ್ನು ಬಿಡದೆ ಹಿಂದೆಯಿಂದ ಬರ್ತಿದ್ದಳು. ಇವರು ಚೇಂಜಿಂಗ್ ರೂಮ್ ಅಲ್ಲಿದ್ದಾಗ ಅವಳು ಹುಡುಕುತ್ತಾ ಅದೇ ಅಂಗಡಿಗೆ ಬರ್ತಾಳೆ. ಈಗ ರೋಸ್ ಅಲ್ಲಿದ್ದ ಕಸ್ಟಮರ್ ಫೋನ್ ಕದ್ದು ಅದರಿಂದ ಫಾರ್ಗೆ ಕಾಲ್ ಮಾಡಲು ಪೀಟರ್ ಹತ್ತಿರ ಹೇಳ್ತಾಳೆ. ಪೀಟರ್ ಫೋನ್ ಮಾಡಿ ಹೋಟೆಲ್ ಅಲ್ಲಿ ಸೆಕ್ಯೂರಿಟಿ ತೆಗೆದಿರುವುದು, ಮರ್ಡರ್ ಅಟೆಂಪ್ಟ್ ಆಗಿರುವುದು, ಈಗ ಅವರು ಜಸ್ಟ್ ಮಿಸ್ ಆಗಿರುವುದು ಎಲ್ಲ ಹೇಳ್ತಾನೆ. ಫಾರ್ಗೆ ವಿಷಯ ಕೇಳಿ ಶಾಕ್ ಆಗುತ್ತೆ. FBI ಮೆಂಬರ್ಸ್ ಹೇಳಿದ್ರೆ ಮಾತ್ರ ಅಲ್ಲಿಂದ ಸೆಕ್ಯೂರಿಟಿ ಕ್ಯಾನ್ಸಲ್ ಆಗ್ತಿತ್ತು, ಅಂತದ್ರಲ್ಲಿ ಹೇಗೆ ಸೀಕ್ರೆಟ್ ಏಜೆಂಟ್ಗಳು ಅಲ್ಲಿಂದ ಬರೋದಕ್ಕೆ ಸಾಧ್ಯ ಅಂತ ಇದರ ಬಗ್ಗೆ ಚೆಕ್ ಮಾಡೋದಕ್ಕೆ ಮತ್ತಿಬ್ಬರು ಸದಸ್ಯರು ಬೆನ್ ಹಾಗೂ ನೇಥನ್ ಹತ್ತಿರ ಹೇಳ್ತಾಳೆ. ಅವರು ತಕ್ಷಣ ಚೆಕ್ ಮಾಡಿ FBI ಆಪರೇಟ್ ಸಿಸ್ಟಮ್ ಇಂದ ಆರ್ಡರ್ ಕಳಿಸಿದ್ದಾರೆ, ಅದಕ್ಕೆ ಇವರೆಲ್ಲ ವಾಪಸ್ ಬಂದಿದ್ದು ಅಂತ ಹೇಳ್ತಾರೆ. ಆ ಪವರ್ ಇರೋದು ಇದೇ 4 ಜನರಿಗೆ ಆಗಿತ್ತು, ಆದರೆ ಇದ್ದವರು 3 ಮಾತ್ರ. ಅಂದ್ರೆ ಹಾಕಿನ್ಸ್ ಈ ಕೆಲಸವನ್ನ ಮಾಡಿದ್ದಾನೆ ಅಂತ ಎಲ್ಲರಿಗೂ ಕನ್ಫರ್ಮ್ ಆಗುತ್ತೆ. ಹಾಕಿನ್ಸ್ಗೆ ಕಾಲ್ ಮಾಡಿದರೆ ಕನೆಕ್ಟ್ ಆಗ್ತಾ ಇರಲಿಲ್ಲ. ಇನ್ನು ಇವರಿಬ್ಬರ ಬೆನ್ನು ಹಿಡಿದು ಬಂದಿದ್ದ ಎಲೆನಾ ಇವರು ಸಿಗದೆ ಮಿಷನ್ ಫೇಲ್ಡ್ ಆಯ್ತು ಅಂತ ಅಲ್ಲಿಂದ ಹೋಗ್ತಾಳೆ. ಈಗ ಫಾರ್ ತಾನು ಕಾರ್ ಕಳಿಸ್ತೇನೆ, ಇಬ್ಬರು ಎಲ್ಲಿದ್ದೀರಾ ಅಂತ ಕೇಳ್ತಾಳೆ. ಅದಕ್ಕೆ ರೋಸ್ ತಾವಿರುವ ಅಡ್ರೆಸ್ ಹೇಳುವುದು ಬೇಡ ಅಂತ ಪೀಟರ್ ಹತ್ತಿರ ಹೇಳ್ತಾಳೆ. ಹಾಗಾಗಿ ಪೀಟರ್ ಇನ್ನು ಸ್ವಲ್ಪ ದಿನ ಯಾರಿಗೂ ಗೊತ್ತಾಗದ ಹಾಗೆ ಇರ್ತೇವೆ, ಜೊತೆಗೆ ಎವಿಡೆನ್ಸ್ ಸಿಕ್ಕಿದ್ರೆ ಹೇಳ್ತಾ ಇರ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ. ಈಗ ರೋಸ್ಗೆ ಅವಳ ಅಂಕಲ್ ಆಂಟಿ ಯಾವುದರ ಬಗ್ಗೆ ಮಾತಾಡ್ತಾ ಇದ್ದರು, ಅದರಿಂದ ಅವರು ಏನನ್ನ ಮಾಡೋಕೆ ಹೊರಟಿದ್ದರು ಅನ್ನೋದು ತಿಳ್ಕೊಳ್ಬೇಕಾಗಿತ್ತು. ಹಾಗಾಗಿ ಇನ್ವೆಸ್ಟಿಗೇಷನ್ ಅನ್ನ ಸ್ಟಾರ್ಟಿಂಗ್ ಇಂದ ಸ್ಟಾರ್ಟ್ ಮಾಡುವ ಅಂತ ಪೀಟರ್ ಜೊತೆಗೆ ಅಂಕಲ್ ಆಂಟಿಯ ಮನೆಗೆ ಬರ್ತಾಳೆ. ಅಲ್ಲಿ ಅವಳಿಗೆ ಹಳೆಯ ನೆನಪೆಲ್ಲ ನೆನಪಾಗಿ ಸ್ವಲ್ಪ ಎಮೋಷನಲ್ ಹರ್ಟ್ ಆಗತ್ತೆ. ಇನ್ನು ರೋಸ್ ಆ ದಿನ ರಾತ್ರಿ ಅಂಕಲ್ ಆಂಟಿ ಮಾತಾಡ್ತಾ ಇದ್ದಿದ್ದನ್ನ ಯಾರಿಗೂ ಇನ್ನೂ ಹೇಳಿರ್ಲಿಲ್ಲ, ಪೀಟರ್ಗೂ ಕೂಡ ಹೇಳಿರ್ಲಿಲ್ಲ. ಈಗ ಸ್ವಲ್ಪ ಅವನ ಮೇಲೆ ನಂಬಿಕೆ ಬಂದಿದ್ದಕ್ಕೆ, ಜೊತೆಗೆ ಇನ್ವೆಸ್ಟಿಗೇಷನ್ಗೆ ಸಹಾಯ ಮಾಡ್ತಾ ಇದ್ದಿದ್ದಕ್ಕೆ ಹೇಳ್ತಾಳೆ. ಆ ದಿನ ಅಂಕಲ್ ಆಂಟಿ ಇಬ್ಬರು ಆಸ್ಪ್ರೇ ಬಗ್ಗೆ ಮಾತಾಡ್ತಾ ಇದ್ದರು, ಅದರ ಬಗ್ಗೆ ವಾರ್ನ್ ಮಾಡಬೇಕು, ಯಾಕೆಂದ್ರೆ ವೈಟ್ ಹೌಸ್ ಅಲ್ಲಿ ತುಂಬಾನೇ ಉಲ್ಟಾಪಲ್ಟಾ ಆಗಿದೆ ಅಂತೆಲ್ಲ ಮಾತಾಡ್ತಾ ಇದ್ದರು. ಆದರೆ ಈ ಆಸ್ಪ್ರೇ ಅಂದ್ರೆ ಏನು ಅಂತ ಪೀಟರ್ಗೆ ಗೊತ್ತಿರ್ಲಿಲ್ಲ. ಮತ್ತೇನು ಮಾತಾಡ್ತಾ ಇದ್ದರು ಅಂತ ಕೇಳ್ತಾನೆ. ಅದಕ್ಕೆ ರೋಸ್ ಯಾವುದೋ ಇಂಜಿನಿಯರ್ ಬಗ್ಗೆ, ಫೈಲ್ಸ್ ಬಗ್ಗೆ, ಅದರಿಂದ ದೇಶದಲ್ಲಿ ದೊಡ್ಡ ಅನಾಹುತ ಆಗತ್ತೆ ಅಂತೆಲ್ಲ ಮಾತಾಡ್ತಾ ಇದ್ದರು. ಜೊತೆಗೆ ನಮ್ಮ ಹತ್ರ ಇನ್ನು ಡ್ರೈವ್ ಇದೆ, ಅದು ಕಾಡಲ್ಲಿ ಅನ್ನೋದನ್ನ ಮಾತಾಡ್ತಾ ಇದ್ದರು ಅಂತ ಹೇಳ್ತಾಳೆ. ಅದೊಂದು ಹಾರ್ಡ್ ಡ್ರೈವ್ ಆಗಿರಬೇಕು, ಕಾಡು ಅಂದ್ರೆ ಎಲ್ಲಿರಬಹುದು ಅಂತ ಪೀಟರ್ ಕೇಳ್ತಾನೆ. ಅದಕ್ಕೆ ರೋಸ್ ಎಕ್ಸಾಕ್ಟ್ ಲೊಕೇಶನ್ ನನಗೆ ಗೊತ್ತು ಅಂತ ಹೇಳಿ ಅವನನ್ನ ಕಾಡಿನಲ್ಲಿರುವ ವುಡನ್ ಕ್ಯಾಬಿನ್ಗೆ ತಗೊಂಡು ಹೋಗ್ತಾಳೆ. ಇನ್ನು ಫೋನ್ ಸ್ವಿಚ್ ಆಫ್ ಮಾಡಿಕೊಂಡಿದ್ದ ಹಾಕಿನ್ಸ್ ಈಗ ಗಾರ್ಡನ್ ವಿಕ್ ಇದ್ದಲ್ಲಿ ಬಂದಿದ್ದ. ಮೋಸ್ಟ್ಲಿ ಏನಾದ್ರೂ ಡೀಲಿಂಗ್ ಇರಬೇಕು. ಇದಾದ ನಂತರ ಟಾರ್ಗೆಟ್ ಮಿಸ್ ಆದ ಟೆನ್ಷನ್ ನಲ್ಲಿ ಸೈಕೋ ಥರ ಆಡ್ತಿದ್ದ ಎಲೆನಾಗೆ ಸಮಾಧಾನ ಮಾಡ್ತಿದ್ದ ಡೇಲ್ಗೆ ಕಾಲ್ ಬರುತ್ತೆ. ಮಾಡಿದ್ದು ವಿಕ್, ಪ್ಲಾನ್ ಚೇಂಜ್ ಆಗಿದೆ, ಈಗಲೇ ನೀವು ಹೊರಡಬೇಕು ಅಂತ ಹೇಳ್ತಾನೆ. ಇನ್ನು ಕ್ಯಾಬಿನಲ್ಲಿ ಸರ್ಚಿಂಗ್ ಮಾಡ್ತಿದ್ದ ಪೀಟರ್ ಹಾಗೂ ರೋಸ್ಗೆ ರಾತ್ರಿ ಆದ್ರೂ ಏನೂ ಸಿಕ್ಕಿರ್ಲಿಲ್ಲ. ಒಳಗೆ ಪೂರ್ತಿ ಹುಡುಕಿ ಆಗಿತ್ತು. ಇನ್ನು ಹೊರಗಡೆ ಎಲ್ಲಾದ್ರೂ ಇಟ್ಟಿರಬೇಕು, ಅಲ್ಲಿ ನೋಡ್ತೇನೆ ಅಂತ ರೋಸ್ ಲ್ಯಾಂಟರ್ನ್ ಹಿಡಿದು ಹೊರಗೆ ಹೋಗ್ತಾಳೆ. ಆಗ ಪೀಟರ್ ಚಿಮಿಣಿ ಹತ್ತಿರ ಗೋಡೆಯನ್ನು ಗಮನಿಸ್ತಾನೆ. ಇಟ್ಟಿಗೆ ಬಿಟ್ಟುಕೊಂಡು ಇತ್ತು, ಅದನ್ನ ಎಳೆದಾಗ ಒಳಗೆ ಹಾರ್ಡ್ ಡ್ರೈವ್ ಸಿಗತ್ತೆ. ರೋಸ್ಗಳನ್ನು ಕರೆದು ಹಾರ್ಡ್ ಡ್ರೈವ್ ಕನೆಕ್ಟ್ ಮಾಡಲು ಹೇಳ್ತಾನೆ. ಓಪನ್ ಮಾಡ್ತಾಳೆ, ಆದರೆ ಅದು ಲಾಕ್ ಇತ್ತು. ಅದರಲ್ಲಿ ಇದ್ದ ಫೋಲ್ಡರ್ ನೇಮ್ 2781. 1 ವರ್ಷದ ಹಿಂದೆ ಬಾಂಬ್ ಬ್ಲಾಸ್ಟ್ ಆಗಿದ್ದ ಟ್ರೈನ್ ದ ನಂಬರ್ ಆಗಿತ್ತು. ಇದ್ದಿದ್ದು ಒಂದೇ ಒಂದು ಫೈಲ್ ಆಗಿದ್ದರೂ ಅದಕ್ಕೆ ಎಕ್ಸ್ಟ್ರೀಮ್ ಲಾಕ್ ಇತ್ತು. ರೋಸ್ ಹತ್ತಿರ ಅದನ್ನ ಕ್ರ್ಯಾಕ್ ಮಾಡಲು ಆಗಲ್ಲ, ಅದಕ್ಕೆ ಅಂತ ಮತ್ತೊಂದು ಹಾರ್ಡ್ ಡ್ರೈವ್ ಬೇಕಾಗಿತ್ತು. ಈಗ ಪೀಟರ್ ನೈಟ್ ಆಕ್ಷನ್ಗೆ ಕಾಲ್ ಮಾಡಿ ಅಲ್ಲಿಂದ ಫಾರ್ಗೆ ಕಾಲ್ ಕನೆಕ್ಟ್ ಮಾಡಿಕೊಳ್ತಾನೆ. ಯಾಕೆಂದ್ರೆ ಡೈರೆಕ್ಟ್ ಕಾಲ್ ಮಾಡಿದ್ರೆ ಯಾರಾದ್ರೂ ಟ್ರ್ಯಾಕ್ ಮಾಡ್ತಿದ್ದರು. ಇಲ್ಲಿ ಹಾರ್ಡ್ ಡ್ರೈವ್ ಸಿಕ್ಕಿದ್ದು, ಅದರಲ್ಲಿ ಬಾಂಬಿಂಗ್ ಆದ ಟ್ರೈನ್ಗೆ ಸಂಬಂಧಪಟ್ಟಂತೆ ನಂಬರ್ ಇರೋದನ್ನ ಹೇಳ್ತಾನೆ. ನಂತರ ಹಾಕಿನ್ಸ್ ಬಗ್ಗೆ ವಿಚಾರಿಸಿದಾಗ ಅವನೇ ಸೀಕ್ರೆಟ್ ಏಜೆಂಟ್ಸ್ ಅನ್ನು ಅಲ್ಲಿಂದ ಕಳಿಸಿದ್ದು, ಅವನ ಸಿಸ್ಟಮ್ ಇಂದಾನೆ ಆರ್ಡರ್ ಹೋಗಿದ್ದು ಅಂತ ಫಾರ್ ಹೇಳ್ತಾಳೆ. ಆದರೆ ಈಗ ಅದೇ ಹಾಕಿನ್ಸ್ ಊರ ಹೊರಗಿನ ಫಾರ್ಮಿಂಗ್ ಲ್ಯಾಂಡ್ ಅಲ್ಲಿ ಕೊಲೆ ಆಗಿದ್ದಾನೆ. ಎಮ್ಮಾಗೆ ಹೊಡೆದ ಹಾಗೆ 6 ಸಲ ಗುಂಡು ಹೊಡೆದು ಕೊಲ್ಲಲಾಗಿದೆ ಅಂತ ಹೇಳ್ತಾಳೆ. ಜೊತೆಗೆ ನೀವಿಬ್ರು ಅದೆಲ್ಲ ಬಿಟ್ಟು ಹಾರ್ಡ್ ಡ್ರೈವ್ ಎತ್ಕೊಂಡು ಸುಮ್ಮನೆ ಬನ್ನಿ, ಕಿಲ್ಲರ್ಗಳು ಯಾರನ್ನೂ ಬಿಡ್ತಾ ಇಲ್ಲ, ಎದುರಿಗೆ ಬಂದವರನ್ನ ಕೊಂದು ಹಾಕ್ತಿದ್ದಾರೆ ಅಂತ ಫಾರ್ ಪೀಟರ್ ಹಾಗೂ ರೋಸ್ಗೆ ವಾಪಸ್ ಬರಲು ಒತ್ತಾಯಿಸ್ತಾಳೆ. ಇಷ್ಟಾದರೂ ರೋಸ್ ಹೇಳೋದು ಒಂದೇ, ವೈಟ್ ಹೌಸ್ ಅಲ್ಲಿ ಯಾರನ್ನೂ ನಂಬೋ ಹಾಗಿಲ್ಲ ಅಂತ. ಅಂದ್ರೆ ಏನಾಗಿರಬಹುದು ಮುಂದಿನ ಎಪಿಸೋಡ್ ಅಲ್ಲಿ ನೋಡೋಣ.